ಬೇಳೆ ಸಾರೇ ತಿನ್ನಲ್ಲ ಅನ್ನೋರಿಗೆ ಖಂಡಿತ ಈ ವಿಧಾನದಲ್ಲಿ ಒಂದ್ಸಲ ಬೇಳೆ ಸಾಂಬಾರು ಮಾಡಿಕೊಡಿ. ಬಿಸಿ ಬಿಸಿ ರೈಸ್ಗಾಗಲಿ ಮುದ್ದೆಗಾಗಲಿ ಒಳ್ಳೆ ಕಾಂಬಿನೇಷನ್. ತುಂಬ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಮೊದಲಿಗೆ ಪಾತ್ರೆಯಲ್ಲಿ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಕಾಯೋದಕ್ಕೆ ಇಟ್ಟಿದ್ದೆ. ನೋಡಿ, ಈ ರೀತಿ ಕುದೀತಿದೆ. ಒಂದು ಹಿಡಿಗಿಂತ ಒಂದು ಸ್ವಲ್ಪ ಜಾಸ್ತಿ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಇಲ್ಲಿ ಕುದೀತಾ ಇರೋವಂಥ ನೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ನೀವು ಒಂದು 2-3 ನಿಮಿಷ ಆದಮೇಲೆ ಮನೇಲಿ ಹಲಸಿನಕಾಯಿ ತಂದಿರೋದ್ರಿಂದ ಬೀಜ ಇತ್ತು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಜೊತೆನೆ ಬೇಯಲಿ ಅಂತ. ಇದೇ ಬೇಕು ಅಂತಿಲ್ಲ, ನೀವು ಯಾವ ತರಕಾರಿ ಬೇಕಾದರೂ ಹಾಕಿ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 4-5 ಎಸಳು ಬೆಳ್ಳುಳ್ಳಿ, 2 ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಬೇಳೆ ಎಲ್ಲ ಸಾಫ್ಟಾಗಿ ಬೇಗನೆ ಬೇಯುತ್ತೆ ಅಂತ. ಹೈ ಫ್ಲೇಮ್ ಇಟ್ಕೊಂಡು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಕೆಲವೊಂದು ಬೇಳೆ ಬೇಗ ಬೇಯೋದಿಲ್ಲ ಅಂಥವರು ಕುಕ್ಕರಲ್ಲಿ ಸಹ ಮಾಡ್ಕೋಬೋದು. ಬಟ್ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಿಂದ ಆ ಟೇಸ್ಟೇ ಬೇರೆ ಇರುತ್ತೆ. ನೀವು ಕುಕ್ಕರಲ್ಲಿ ಒಂದೇ ಸಲ ಇಟ್ಟರೆ ಇಷ್ಟು ರುಚಿ ಬರೋದಿಲ್ಲ. ನೋಡಿ, ಬೇಳೆ ಎಲ್ಲ ಆಲ್ಮೋಸ್ಟ್ 80% ಬೆಂದಿದೆ. ಈಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಮನೇಲೇ ಮಾಡಿರೋ ಅಂಥ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ. ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇಲ್ಲ ಅನ್ನೋರು ಆಚೆ ಸಾಂಬಾರು ಪುಡಿನೂ ಹಾಕ್ಕೊಳ್ಬೋದು. ಒಳ್ಳೆ ಟೇಸ್ಟ್ ಕೊಡುತ್ತೆ. ಗಂಟು ಇಲ್ಲದೆ ಇರೋ ರೀತಿ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 5-6 ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಹುಳಿಗೆ ತಕ್ಕಂತೆ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈಗ ಇನ್ನೊಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೀವು ನೋಡ್ತಿರ್ಬೋದು ಬೇಳೆ ಎಲ್ಲ ಆಲ್ಮೋಸ್ಟ್ ಸಾಫ್ಟಾಗಿ ಬೆಂದಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಆ ಹಲಸಿನ ಬೀಜ ಹಾಕಿದ್ದೀವಲ್ಲ ಅದನ್ನು ಟೇಸ್ಟ್ ಮಾಡಿ ನೋಡಿ ಪರ್ಫೆಕ್ಟಾಗಿ ಬೆಂದಿದೆಯಾ ಅಂತ. ಇಲ್ಲ ಅಂದರೆ ಇನ್ನೊಂಚೂರು ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ ಕೊನೆಯಲ್ಲಿ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಕರಿಬೇವನ್ನು ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ, ಚೆನ್ನಾಗಿ ಕಾಯಿಸ್ಕೊಂಡ್ಮೇಲೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಎಣ್ಣೆ ಒಂಚೂರು ಕಾಯ್ತಿದ್ದಂತೆ ಸಾಸಿವೆ ಎಲ್ಲ ಒಂಚೂರು ಸಿಡಿಲಿ. ನಂತರ ಇಲ್ಲಿ ಒಂದು ಅರ್ಧ ಈರುಳ್ಳಿ ಅಥವಾ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಒಂದೇ ಒಂದು ಒಣಮೆಣಸಿನಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಇವೆರಡು ಒಂಚೂರು ಫ್ರೈ ಆಗಬೇಕು, ಸಾಫ್ಟಾಗಿ ಆಗಬೇಕು ಈರುಳ್ಳಿ ಎಲ್ಲ. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ನೋಡಿ, ನಾನಿಲ್ಲಿ ಒಗ್ಗರಣೆನ ಸಾಂಬಾರಿಗೆ ಹಾಕ್ತಾ ಇದ್ದೀನಿ. ಕೇವಲ 10-15 ನಿಮಿಷದೊಳಗಡೆ ಒಳ್ಳೆ ಬೇಳೆ ಸಾಂಬಾರು ರೆಡಿ ಆಗೋಯ್ತು. ರೈಸ್ ಜೊತೆ ಮುದ್ದೆ ಜೊತೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂದರೆ ವಾವ್ ಅಂತಾರೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ರೀತಿ ಹಲವಾರು ಸಿಂಪಲ್ ರೆಸಿಪೀಸ್ಗಾಗಿ ಸವಿ ಕಿಚನ್ ಕನ್ನಡನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.